ವೆಲ್ಕಮ್ ಬ್ಯಾಕ್. ವಿಠಲ್ ಮಲೆಕುಡಿಯ ನಕ್ಸಲ್ ನಂಟು ಪ್ರಕರಣದ ತೀರ್ಪು ಪ್ರಕಟಗೊಂಡಿದೆ. ಈಗ ಆರೋಪದಿಂದ ವಿಠಲ್ ಮಲೆಕುಡಿಯ ಆತನ ತಂದೆ ಆರೋಪ ಮುಕ್ತರಾಗಿದ್ದಾರೆ. ಆರೋಪದಿಂದ ಮುಕ್ತಗೊಳಿಸಿ ನ್ಯಾಯಾಲಯ ಮಹತ್ವದ ತೀರ್ಪನ್ನು ಪ್ರಕಟಿಸಿದೆ. ಮಂಗಳೂರಿನ 3ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯದಿಂದ ಈ ತೀರ್ಪು ಪ್ರಕಟವಾಗಿದೆ. ದೇಶಾದ್ಯಂತ ಭಾರೀ ಚರ್ಚೆಯನ್ನು ಹುಟ್ಟುಹಾಕಿತ್ತು ಈ ನಕ್ಸಲ್ ನಂಟಿನ ಪ್ರಕರಣ. ಈಗ ವಿಠಲ್ ಮಲೆಕುಡಿಯ ಮತ್ತೆ ಆತನ ತಂದೆ ಆರೋಪ ಮುಕ್ತ ಅಂತ ಹೇಳ್ಬಿಟ್ಟು ಕೋರ್ಟ್ ಮಹತ್ವದ ತೀರ್ಪು ಕೊಟ್ಟಿದೆ. ಮಂಗಳೂರಿನ 3ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ಈ ಒಂದು ಆದೇಶವನ್ನು ಹೊರಡಿಸಿರುವುದು, ತೀರ್ಪನ್ನು ಪ್ರಕಟ ಮಾಡಿರುವುದು. ಈಗ 9 ವರ್ಷಗಳ ಆದಮೇಲೆ ಅಂತಿಮ ತೀರ್ಪನ್ನು ಕೋರ್ಟ್ ಪ್ರಕಟ ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕುತ್ಲೂರು ನಿವಾಸಿ ವಿಠಲ್ ಮಲೆಕುಡಿಯ 2012ರ ಮಾರ್ಚ್ 3ನೇ ತಾರೀಕು ನಕ್ಸಲ್ ನಿಗ್ರಹ ಪಡೆಯಿಂದ ವಿಠಲ್ ಮತ್ತೆ ತಂದೆ ಬಂಧನ ಆಗಿತ್ತು. ವಿಠಲ್ ಮನೆಯಲ್ಲಿ ನಕ್ಸಲ್ ಬರಹದ ಪತ್ರಿಕಾ ಕಟಿಂಗ್ಗಳು ಪತ್ತೆಯಾಗಿತ್ತು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಮೂಲ ನಿವಾಸಿಗಳನ್ನ ಒಕ್ಕಲೆಬ್ಬಿಸ್ತಾ ಇದ್ರಲ್ಲ, ಅದರ ವಿರುದ್ಧ ಹೋರಾಟವನ್ನ ನಡೆಸ್ತಾ ಇದ್ರು ವಿಠಲ್. ಹೀಗಾಗಿ ಈತನಿಗೆ ನಕ್ಸಲ್ ನಂಟಿದೆ ಅಂತ ಹೇಳಿ ಬಂಧಿಸಿ ವೇಣೂರು ಪೊಲೀಸರಿಗೆ ಈ ನಕ್ಸಲ್ ನಿಗ್ರಹ ಪಡೆ ಒಪ್ಪಿಸಿತ್ತು. ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ಸಂಬಂಧ ನಟ ಶಾರುಖ್ ಖಾನ್ ಬಾಲಿವುಡ್ನಲ್ಲೂ ಕೂಡ, ಇದು ಕೇವಲ ಸ್ಯಾಂಡಲ್ವುಡ್ಗೆ ಮಾತ್ರ ಸೀಮಿತವಾಗಿಲ್ಲ, ಬಾಲಿವುಡ್ನಲ್ಲೂ ಕೂಡ ಅದರ ಸದ್ದು ಜೋರಾಗಿ ಕೇಳಿ ಬಂದಿತ್ತು. ಈಗ NCB ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಸೊ ಬೆಳಿಗ್ಗೆ ತಾನೇ ಜೈಲಿಗೆ ಶಾರುಖ್ ಖಾನ್ ಭೇಟಿ ಕೊಟ್ಟಿದ್ರು. ತಮ್ಮ ಪುತ್ರನ ಬಳಿಯಲ್ಲಿ ಸುಮಾರು ಒಂದು 20 ನಿಮಿಷ ಮಾತುಕತೆಯನ್ನು ನಡೆಸಿ ಬಂದಿದ್ರು. ಸೊ ಅದಾಗ್ತಾ ಇದ್ದಂತೆ NCB ಅಧಿಕಾರಿಗಳು ಶಾರುಖ್ ಮನೆಗೆ ದಾಳಿಯನ್ನ ಮಾಡಿದ್ರು. ಸೊ ಅಲ್ಲಿ ಇದ್ದಂತ ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್, ಆರ್ಯನ್ ಖಾನ್ಗೆ ಸಂಬಂಧಪಟ್ಟಂತ ಎಲ್ಲ ವಸ್ತುಗಳನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ.